ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಆಕ್ರೋಶಗಳು ಜ್ವಾಲೆಯಂತೆ ವ್ಯಕ್ತವಾಗ್ತಿರುವಂಥದ್ದು. ನಾನು ಇವತ್ತು ಬಿಡದಿಯ ಬೈರಹೊಂಗಲಲ್ಲಿ ಇದ್ದೀನಿ. ಸಾಕಷ್ಟು ಆಕ್ರೋಶಗಳು ಕೂಡ ಆಗ್ತಾ ಇರುವಂಥದ್ದು. ಹಾಗೆ ಧರಣಿ ಅಹೋರಾತ್ರಿ ಧರಣಿಗಳೆಲ್ಲ ನಡೀತಾ ಇದ್ದಾವೆ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಡದಿಯ ಸಾರ್ವಜನಿಕರಿದ್ರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸತತವಾಗಿ 1.5 ವರ್ಷದಿಂದ ಆಕ್ರೋಶಗಳು ಧರಣಿಗಳು ಎಲ್ಲನೂ ಮಾಡ್ಕೊಂಡು ಬಂದಿದ್ದೀರಿ. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಒಂದು ನಿರ್ಧಾರವನ್ನ ಇನ್ನ ಹೇಳ್ತಾ ಇಲ್ಲ. ನಾವು ಬಿಡದಿಲ್ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಿ ನೀವು? ಮಾಡಬೇಕಾ? ಅಲ್ಲಮ್ಮ, ನಾವು ಏನೋ ಅದ್ರೊಳಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೇನು ದುಡ್ಡು ಆಗೋಸದ ಚಿನ್ನ ಬೆಳಿತೀವಿ ನಾವಲ್ಲಿ. ನಾವೇನು ಹಂಗೆ ಇರಲ್ಲ. ಎಷ್ಟು ನಮ್ಮ ಮುತ್ತತ್ತ ಕಾಲದಿಂದನೂ ಆಸ್ತಿ ಇರೋದು. ಅದ್ರೊಳಗೆ ಎಷ್ಟು ಜನ ತಿಂದು ಉಂಡು ಅವರು ಬೆಳ್ಕೊಂಡು ತಿಂದು ಅವ್ರ ಮಕ್ಳು ಮೊಮ್ಮಕ್ಳಿಗೆಲ್ಲ ಮಾಡಿಬಿಟ್ಟವ್ರು. ನಮಗೂ ನಾವು ಹಂಗೇನೆ ನಾವು ಬೆಳ್ಕೊಂಡು ತಿಂದು ಉಂಡು ಮಾಡಿ ನಮ್ಮ ಮೊಮ್ಮಕ್ಳಿಗೆ ಬಿಡಬೇಕು ಅಂತ ಏನು ನಮ್ಮ ಎದೆಲ್ಲದೆ. ನೀವು ಯಾಕೆ ಬಂದು ನಮ್ಮನ್ನ ರೈತರು ಇಷ್ಟು ಕಷ್ಟ ಕೊಡ್ತಾ ಇದ್ದೀರಿ? ನಾವೇನು ನಿಮ್ಮ ಹತ್ರಕ್ಕೆ ಬಂದಿದ್ವಿ, ನಾವು ಇನ್ನೇನೋ ಕೊಡಪ್ಪ ನೀವು ಮಾಡ್ರಪ್ಪ ನಮ್ಗೆ ಸಾಲ ಅಂತ. ನಮ್ಮ ಮಕ್ಕಳು ಓದಲಿಲ್ಲ. ನಮ್ಮ ಮಕ್ಳಿಗೆ ಆಗಲೇ 40 ವರ್ಷ 50 ವರ್ಷ ಅವ್ರಿಗೇನು ಕೆಲಸ ಸಿಗ್ತದೆ? ಅವ್ರು ಇವಾಗ ಒಂದು ಸ್ವಲ್ಪ ಜಮೀನು ಅದೇ ಮಾರ್ಬಿಟ್ಟು ಅವ್ರು ತಿನ್ಕೊಬಿಟ್ಟು ಅವ್ರ ಮಕ್ಳಿಗೆ ಏನು ಮಾಡ್ತಾರೆ? ಅವ್ರೇನು ಎಲ್ಗೋಯ್ತಾರೆ? ನಾವು ಇಷ್ಟು ಕಷ್ಟ ಬಿದ್ದು ಬೆಳೆಸ್ಕೊಂಡು ನಾವು ಉಳಿಸ್ಕೊಂಡು ಬಂದಿರೋದನ್ನ ನಮ್ಮ ಮಕ್ಳು ವ್ಯವಸಾಯ ಮಾಡ್ಕೊಂಡು ಒಂಚೂರು ತಿನ್ನಲಿ ಅಂತ ನಾವು ನಮ್ಮ ಎದೆಯಲ್ಲಿ ಅವ್ರ ಮಕ್ಳಿಗೆ ಅವ್ರು ನಮ್ಮ ಮಕ್ಳಿಗೆ ನಮಗೆ ಮುಗ್ದೋಗೋಣ. ನಮ್ಮ ಮಕ್ಳು ಇವಾಗಂತ ನಮ್ಗೆ 5 ಜನ ಮಕ್ಕಳು. ನಾವೊಂದು ಸ್ವಲ್ಪ ಜಮೀನು ಮಾಡಿಕೊಂಡಿದ್ದೀವಿ. ಅದು ಮಾರಿದ್ರೆ ನನಗೆ ಕೊಡಮ್ಮ ಅಂತಾರೆ. ನಮ್ಮ ಯಜಮಾನ್ರಿಲ್ಲ, ನಮಗೆ ಕೊಡಮ್ಮ ಅನ್ನೋದು ಕೊಟ್ಟಾಯ್ತಲೆ. ಅವಳು ಹಂಗೆ ಕೊಟ್ಟರು ನಮ್ಗೆ ಹಿಂಗೆ ಕೊಟ್ಟರು ಅಂತ ನಮ್ಮ ಮನೇಲಿ ಜಗಳ ಬರ್ತದೆ. ಇವಾಗ ಜಮೀನಿದ್ರೆ ಯಾರು ಕೇಳ್ತಾರೆ? ನಮ್ಮನ್ನ ಜೀವನ ಮಾಡ್ಕೊಂಡೋಯ್ತವ್ರು, ನಮ್ಮ ಮಕ್ಕಳನ್ನ ಓದಿಸ್ಕೊಂಡೋಯ್ತವ್ರು. ಯಾಕೆ ನಮ್ಗೆ ಈ ಕಷ್ಟ ಕೊಡ್ತಾರೆ? ನಾವು ಅವತ್ತಿಂದ ಹೇಳ್ತಾರೆ, 1.5 ವರ್ಷದಿಂದನೂ ಹೇಳ್ತಾ ಇರೋದು ಇದೇನೆ. ನೋಡಪ್ಪ, ಬಂದು ಯಾರು ನಿಮ್ಗೆ ಕಷ್ಟ ಅಂತ ಕೇಳ್ಕೊಂಡು ಜಮೀನು ಮಾಡ್ಕೊಡ್ತಾರೋ ಅವ್ರು ಮಾಡ್ಕೊಳ್ಳಿ. ನಮಗೇನಂತೆ ಅಗತ್ಯ ಇಲ್ಲ. ನಾವೇನು ಮಾರಬೇಕು ಅಂತ ಇಲ್ಲ. ನಾವೇನು ಅಂದರೆ ನಾವು ರೊಟ್ಟಿ ತೊಳೆದು ನೀರಿನಾಗೆ ಭೂಮಿಲಿ ಬಸ್ತಿ ನಾವು ತಿಂತೀವಿ. ನಮಗೇನು ಅಂತ ಹಾಕಲ್ಲ. ಕಷ್ಟ ಬತ್ತೆ. ರೈತರು ಅವರೇ, ದುಡ್ಡಿನವ್ರು ಅವರೇ, ದುಡ್ಡು ಇಲ್ದಿರೋರು ಅವರೇ. ರೈತರು ಅವರೇ. ಕಷ್ಟ ಅಂದ್ರೆ ಒಂದು 10 ಗುಂಟೆ ಮಾರ್ಕೋತೀವಿ. ಎಲ್ಲ ಮಾರ್ಬಿಟ್ಟು ಎಲ್ಗೋಗಾನೆ ಅಷ್ಟೇ ಕಣವ. ಮತ್ತೆ ನಿಮ್ಮ ಭೂಮಿಗಳನ್ನೆಲ್ಲ ಹೇಳಿದ್ರೆ ಬಂಜರು ಭೂಮಿಯಲ್ಲಿ ಅದಕ್ಕೆ ಅಲ್ಲಿ ಮಾಡ್ತಿದೀವಿ. ಬೇರೆ ಕಡೆ ಎಲ್ಲ ಕೇಳಿದಾಗ ಇಲ್ಲಿ ಮಾಡಿ ಅಂತ ಬೇರೆ ಭಾಗದೆಲ್ಲ ರೈತರು ಹೇಳಿದ್ರು. ಇಲ್ಲೇ ನಾವು ಬಿಡದಿಲೇ ಮಾಡಬೇಕು, ಅದು ಬಂಜರು ಭೂಮಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನು ಹೇಳ್ತೀರಿ ನೀವು? ಬಂಜರು ಭೂಮಿ ಅಂದರೆ ಯಾರ ಕಣ್ಣು ಕಾಣಿಸ್ತಾರವ್ರು ಬಂಜರು ಭೂಮಿ ಅನ್ನೋದು. ಕಣ್ಣು ಚೆನ್ನಾಗಿ ಕಾಣಿಸೋರ್ಗೆ ಅನ್ನಲ್ಲ. ಇವಾಗ ನಾವು ಮೊನ್ನೆ ನೆಲಸ ನೋಡೋಣ ಅಂತ ನಮ್ಮ ಮಗನ ಜೊತೆ ಹೋದೆ. ನೋಡ್ತೀನಿ ನಡಿಯಪ್ಪ ಹೊಲ್ತಕ್ಕೆ ಅಂತ. ಒಂದು 15 ಕಾಯಿ ಸಿಕ್ತು. ಮಾತೇಳು ಬಂಜರು ಭೂಮಿಲಿ ಸಿಗ್ತದ ಕಾಯಿ. ನಾವು 35 ವರ್ಷ ಆಯಿತು, 37 ವರ್ಷ ಆಯ್ತು ನಾವು ಬೋರ್ ಹಾಕಿಸಿ. ಇವತ್ತು ಅದೇ ನೀರೇ. ಬಂಜರು ಭೂಮಿಲಿ ನೀರು ಬೀಳ್ತದೋ? ಬಂಜರು ಭೂಮಿಲಿ ನೀರು ಬೀಳ್ತದೆ. ನಾವು 5 ಜನ ಮಕ್ಕಳಿಗೆ ನಾವೆಲ್ಲ ಮಾಡಬೇಕಾದ್ರೆ ನಾವೇ ಜಮೀನು ತಗೊಂಡಿದ್ವಿ ಹೊರತು ಮಾರಲಿಲ್ಲ. ಬಂಜರು ಭೂಮಿಲಿ ಹೆಂಗೆ ಮದುವೆ ಸೋಮನ ಮಾಡ್ದು? 9 ಜನ ಮೊಮ್ಮಕ್ಳು ನಾವು ಹೆಂಗೆ ಸಾಕ್ತು? ನಾವು ಗೇದಿರೋದಕ್ಕೆ ತಾನೆ. ಆವಾಗ ನಾವು ಬೋರ್ ಹಾಕಿಸಿದಾಗ ಒಂದು ಮರ ಇರಲಿಲ್ಲ. ಅಲ್ಲಿ ಕಳೆ ಕಿತ್ಬಿಟ್ಟು ಸೊಪ್ಪನ್ನ ಉಪ್ನೇರ್ಲ ಮೇಲೆ ಎಡೆ ಮನೆ ಕೊಡೋವಿ. ಬ್ಯಾಸ್ಗೆಲ್ಲ ಊರಿಗೆ ಬರ್ದಿರ ನೊಳ್ಳೆಗಳಿಗೆ ಮನೆ ಕೊಂಡು ಆಮೇಲೆ ಸೊಪ್ಪು ಕೀಳೋಣಂತ. ನಮ್ಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತರ? ಅದೆಲ್ಲ ನೆನ್ಕೊಂಡ್ರೆ ಹೆಂಗಾಯ್ತದ ಗೊತ್ತಾ? ಇವಾಗ ಅನುಕೂಲವಾಗಿದ್ದೀವಿ ನಾವು. ಇವಾಗ ಮರ ಮುಂಡಿನೂ ಅದೇ, ಎಲ್ಲ ಅದೇ ಸೊಬ್ಬ. ನೀವೇ ನೋಡ್ತಾ ಇದ್ದೀರಲ್ವ? ಯಾರು ಏನನ್ನ ಹೇಳ್ಕೊಳ್ಳಿ, ಮರ ಮುಂಡಿ ನೀರು ಇಲ್ದೇ ಇರೋತಾವ್ ಮಾಡಲಿ. ಯಾರು ಬೇಕು ಅಂದವ್ರು ಮಾಡಲಿ. ಆಮೇಲೆ ಅವರು ಇವರು ನಮ್ಮ ಮೇಲೆ ಓದಿಸೋದಲ್ಲ. ನಮ್ಮ ಜಮೀನು ನಾವು ಹಕ್ಕು, ನಮ್ಮ ರೈತರು ಹಕ್ಕು. ನಮ್ಮ ಜಮೀನು ಯಾರು ರೈತರು ಕೊಡಲ್ಲ ಅನ್ನೋದು ಅವ್ರ ಹಕ್ಕು. ಅವ್ನು ಹಂಗವನೆ, ಇವ್ನು ಹಿಂಗವನೆ, ಬಿಳಿ ಬಟ್ಟೆ ಹಾಕೊಬಿಟ್ಟವನೆ, ಅವ್ನು ಹಂಗವನೆ, ಇವ್ನು ರೈತರೇ ಅಲ್ಲಕ್ಕೆ ಡೇರಿಲೇನು ಹಾಲು ಹಂಗೆ ಉತ್ಪತ್ತಿ ಆಗೋಲ್ಲ. ನಾವು ಕರ್ದಾಕೋದೇನೆ ನೀವೆಲ್ಲ ಕುಡಿತಾ ಇರೋದನ್ನು. ನಾವು ಅಷ್ಟು ನಿಯತ್ತಾಗಿದ್ದೀವಿ ರೈತರು. ನಿಮ್ಮಂಗೆ ಸುಳ್ಳು ಹೇಳಕ್ಕೆ ನಮಗೆ ಬರೋಲ್ಲ. ನಾವು ರೈತರೇನೆ. ನಾವು ಜಮೀನು ಕೊಡೋಲ್ಲ. ಅದೆಷ್ಟೇ ಹೋರಾಟ ಆಗಲಿ, ಎಲ್ಲಿ ಗಂಟನಲ್ಲಿ. ಅದ್ಯಾವುದೋ ಏರಿಯಾಕ್ಕೆ ಹೋಗಿದ್ದೋ ಕಣ, ಬೆಂಗಳೂರಲ್ಲಿ. ನಮ್ಗೆ ಅದೇನು ಹೆಸರು ಗೊತ್ತಿಲ್ಲ. ಅಲ್ಲಿಗೆ 5 ಬಸ್ ಮಾಡ್ಕೊಂಡೋಗಿದ್ದೋ. ಅಲ್ಲಿ ಇವ್ರಿಗೆ ಹೋಗಿದ್ದೋ, ಬಾಲಕೃಷ್ಣ ತಕ್ಕ ಹೋಗಿದ್ದೋ. ಅವ್ರೇನು ಕೆಳಗೆ ಒಂದು ಸುಮಾರು ರೈತರು ಎತ್ತಿದ್ರು, ಬಾಕ್ಲಾಕಕ್ಕೆ ಅಂಬ್ರಿದ್ರು. ಯಾಕೆ ಅವತ್ತು ಬಂದಿರ್ಲಿವೆ ನೀವು ನಮ್ಮನೆ ತಗೊಳಕ್ಕೆ? ನಮ್ಮನೆ ತಕ್ಕ ನೀವು ಬಂದಿರ್ಲಿವೆ? ನಮ್ಮ ಹಳ್ಳಿಗಳಿಗೆಲ್ಲ ಬಂದಿರ್ಲಿವೆ? ಕುಂಡ್ರಸ್ ಮಾತಾಡ್ಬೇಕಾಯ್ತು. ಹಂಗೂ ವಿಧಾನಸೌಧ ಬಾಕ್ಲಲ್ಲಿ 1 ಗಂಟೆ ಕುಂತಿದ್ದು. ಆವಾಗೂ ಏನು ಅಲ್ಲ, ನೀವು ಹೊಂಟೋದ್ರಲ್ಲ AC ರೂಮ್ಗೆ. ರೈತರು ಅವತ್ತು ಏನು ಮಾಡಬೇಕಾಗಿತ್ತು? ಬಿಸಿಲಲ್ಲೆಲ್ಲ ಒಣಿಕೊಂಡು ಬಂದ್ವಲ್ಲ ರಾಮನಗರದಲ್ಲಿ. ಅವತ್ತೆಲ್ಲ ರೈತರು ಇರ್ಲಿವೆ? ನಿಮ್ಗೆ ಓಟ್ ಹಾಕಿರ್ಲಿವೆ ಅವತ್ತು ಯಾರನ್ನು? ನಿಮ್ಮೂರ MLA ಏನು ಮಾತಾಡ್ತಾ ಇಲ್ಲ, ಬಂದು ಏನು ಮಾಡ್ತಾ ಇಲ್ಲ. ಓಟ್ ಬೇಕಾದಾಗ ಬಂದು ಮಾಡ್ತಾರೆ. ಆಮೇಲೆ ಮಾತಾಡ್ತಾವ್ರೆ. ಏನಂತ ಮಾತಾಡ್ತಾವ್ರೆ? ನಾವು ಜವಾಬ್ದಾರಿನೇ. ರೈತರೆಲ್ಲ ನೀವು ಒಂದು ಅಲ್ಲಿ ಬೈರ್ಮಂಗ್ಳಕ್ಕೆ ಬಾ ಅಂತಿರಲ್ಲ. ವಿಧಾನಸೌಧಕ್ಕೆ 5 ಜನ ಬಂದ್ಬಿಟ್ರೆ 5 ಜನ ರೈತರು ಇರೋರು ಇಲ್ಲಿ. ಇವಾಗ ನಾನೇ ಆಗಲಿ, ಅವ್ರು ಯಾರೋ ಬೇರೆ ರೈತಾರೆ. ಅಯ್ಯೋ ಏನು ಮಾತಾಡ್ಕೊಬಂದ್ರು, ಏನು ಮುಟ್ಟಿದ್ರು, ಒಳ್ಳೆಯ ಈಚೆಯಿಂದ ಬಂದು ಏನು ಮಾತಾಡಿದ್ರು, ನಾವು ಹಿಂಗೆ ಮಾಡಿದ್ರು ಅಂತಾರೆ ರೈತರನ್ನ. ಎಲ್ಲರೂ ರೈತರು ಎಲ್ಲರಿಗೂ ಹೋಗ್ತದೆ. ಬರಲಿ ಬೈರ್ಮಂಗ್ಳಕ್ಕೆ.
ಬೈರ್ ಮಾಡಕ್ಕೆ ಮಾತಾಡ್ರಮ್ಮ. ನೀವು ರೈತರು ಅವ್ರು ಯಾರು ಕೇಳ್ತಾವ್ರೆ ವಿರೋಧ ಮಾಡ್ತಾವ್ರೆ. ನೀವು ಬೈರ್ ಮಾಡಕ್ಕೆ ಬಂದು ನಿಮ್ಮ ಜವಾಬ್ದಾರಿ ರೈತರು ತಡಿಯೋಕೆ ನೀವು ಸರ್ಕಾರ ತಡಿಯೋಕ್ಕಾಗಲ್ವಾ? ನೀವು ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲ್ವೇ? ಇನ್ನೆಂತಕ್ಕಿದ್ದೀರಿ ನೀವು? ಅಲ್ಲ ಇಷ್ಟು ಜನ ತಡಿಯೋಕ್ಕಾಗಲ್ಲ ರೈತರನ್ನಂದ್ರೆ ನೀನು ಹೆಂಗೆ ನೀವು ತಗೋತಾ ಇದ್ದೀರಿ ಕ್ರಮನ? ಹೆಂಗೆ ಕ್ರಮ ತಗೊಂಡು ಹೆಂಗೆ ನೀವು ನಮ್ಮನ್ನ ರೈತರು ನೋಡ್ತಾ ಇದ್ದೀರಿ? ಇನ್ನೊಂದು ಸಲ ನಮ್ಮನ್ನ ಬಂದು ಕೇಳೋಕ್ಕಾಯ್ತದ ನೀವು ಇನ್ನೊಂದು ಸಲ ನಮ್ಮನ್ನ ಮಕ್ಕ ತೋರ್ಸೋಕ್ಕಾಯ್ತದೆ? ನಮ್ಮನ್ನ ಒಟ್ಟೂರ್ಸಿದ್ರೆ ಯಾರು ನಮ್ಮನ್ನ ಮ್ಯಾಲೆ ಹಾಗೆ ಕಟ್ಕೊಂಡು ಯಾರು ಒಟ್ಟೂರ್ಸ್ತಾರೋ ಅವರು ಅಂತೂ ಅವ್ರ ಮಕ್ಕಳಂತೂ ಉದ್ಧಾರ ಆಗಲ್ಲ. ನಮ್ಗೆ ಅಷ್ಟೇ ಕಷ್ಟ ಬಿದ್ದು ನಮ್ಮ ಮಾವರು ಹೇಳೋದಲ್ಲ, ನನ್ನ ಕಣ್ಣಲ್ಲಿ ನೀರು ಬರ್ತದೆ. 3 ವರ್ಷದ ಮಗ ಅಂತೆ ನಮ್ಮ ಮಾವರು, ಅವ್ರ ಅಪ್ಪರ ತೀರೋದಾಗ ಅವ್ರು ಎಷ್ಟು ನಮಗೆ 4 ಜನ ಅಣ್ತಂದ್ರು, ನಮಗೆ 3 ಎಕರೆ ಕೊಟ್ಟಿದ್ರು. ಆವಾಗ ಅವ್ರು ಎಷ್ಟು ಕಷ್ಟ ಬಿದ್ದು ನಮ್ಮ ಮಾವರು ನಮ್ಮನ್ನ ಸಾಕಿದ್ರು, ನಮ್ಮ ಮಕ್ಕಳನ್ನ. ಅದೆಲ್ಲ ನಾವು ಅಂದ್ಕೊಂಡು ನಾವು ಜಮೀನು ಮಾಡಿ ಕೊಟ್ಟಿದ್ದೀವಿ ಕಣವ. ನಮ್ಮ ಮಕ್ಳು ಮದುವೆಲಿ ನಾವೊಂದು ಸೀರೆ ತಗೊಳ್ಳಿಲ್ಲ, ನಮ್ಮ ಮಕ್ಳಿಗೆ ತಂದು ಸೀರೆ ಉಟ್ಕೊಂಡು ನಾವು ಜಮೀನು ಉಳಿಸಿದ್ದೀವಿ. ಈಗ ಕಣ್ಣು ಬೇಕಾ ಸೀರೆ ತಗೋತೀವಿ, ಕಣ್ಣು ಬೇಕಾದ ಒಡಬೇಕು ಅಂದಿದ್ದೀವಿ. ಆವತ್ತೊಂದಿತ್ತು ಕಷ್ಟ, ಅದನ್ನ ಅನ್ಕೊಂಡು ನಾವು ಬಾಳ್ತಾ ಇರೋದು. ಇವಾಗ ನಮ್ಮ ಮಕ್ಳಿಗೆ ಮಾಡಬೇಕು, ನಾವು ಮಾಡಬೇಕಷ್ಟೇ. ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ನಾವು ಇದೆ ಎಲ್ಲಿ ಗಂಟನಾಗಲಿ ನಾವು ಜಮೀನು ಮಾತ್ರ ಕೊಡಲ್ಲ. ಅದೇನಾಗಿ ಹೋಗ್ಬಿಡ್ಲಿ, ನಾವು ರೈತರು ಮಾತ್ರ ಜಮೀನು ಕೊಡಲ್ಲ. ಕೊಡೋರು ರೈತರು ಕೊಟ್ಟು ತಗೊಳ್ಳಿ, ಅವ್ರು ನಮ್ಮ ಅಪ್ಪದಿರು ಕೊಡಲಿ, ಏನಲ್ಲ. ನಮ್ಮ ಮೇಲೆ ಹಿಂದೆ ಏನು ಪಾಪ ಅಲ್ಲಿ ಅನ್ನ ಇಕ್ತಾರೆ ಅಂತ ಈ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬಂದು ಕುಂತ್ಕೊಂಡು 3 ಹೊತ್ತು ಅನ್ನ ಉಣ್ತಾರೆ ಏನಲ್ಲ. ನಮ್ಮ ಅನ್ನ ಇಲ್ವೇ? ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿರೋ ಕುಂತಿರೋಲ್ಲ ವಯಸ್ಸಿನವರ ವಯಸ್ಸಾಗದೇ ಇರೋರು ಕುಂತಿರೋರು ನೀವೇ ನೋಡಿ. ಅಲ್ಲ ಎಷ್ಟು ವಯಸ್ಸಾಗಿರೋರು ಕುಂತವ್ರೆ, ಅವ್ರಿಗೆ ಹೇಳಕ್ಕೆ ನಾಚಿಕೆ ಬೇಡವಾ? ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕುಂತವ್ರೆ, ಅವ್ರ ಮನೆಗಳೆಲ್ಲ ಅನ್ನ ಇಲ್ಲ, ಅವ್ರು ಬೆಳೀಲಿಲ್ಲ, ಅವ್ರು ರೈತರಲ್ಲ. 100 ಜನ ಬಂದು ಇವಾಗ ಹೋಗಿ ಮಾಡಿಕೊಷ್ಟು ಶಕ್ತಿ ಅದೇ. ಅವ್ರೇನು ಹೇಳ್ಬೇಕಾಗಿಲ್ಲ. ಫ್ಯಾಕ್ಟ್ರಿಗೆ ಹೋಗಕ್ಕೆ ಅಂಥದ್ದೇನಿಲ್ಲ ರೈತರಿಗೆ. ಯಾರೋ ಮಕ್ಳು ಇವಾಗ ಹೋಗೋರು ವಿದ್ಯಾವಂತರು ಹೋಯ್ತಾರೆ, ಅವ್ರು ಮಾಡ್ಕೋತಾರೆ. ಅವ್ರು ಅಪ್ತಿರೋಗಿ ಗೇಯಕಾಯ್ತದೆ, ನಾವಾಗ ಗೇಯಕಾಯ್ತದೆ? ಈಗ ಗೃಹಲಕ್ಷ್ಮಿ ದುಡ್ಡು ಬರ್ತಿದ್ಯಾ ನಿಮ್ಗೆ? ಗೃಹಲಕ್ಷ್ಮಿ ದುಡ್ಡು ಅವ್ನು ಹಾಕೊಂತ ನಾವು ಯಾರು ಹೇಳ. ಯಪ್ಪ ಬಂದು ಒಬ್ರು ಹೇಳಿದ್ರು ಏನಂತ, ನಮ್ಮ ಮಗ ಹೇಳೋದಲ್ಲ ಇವಾಗ ಓಟಿನ ಬಗ್ಗೆ ಅಲ್ಲ. ಬಂದು ಕೆಂಪವ್ವ ನಿನ್ನ ಮಗನ ಮಾತು ಕೇಳಬೇಡ, ನಮ್ಗೆ 5 ಹಿಂಗೆ ಬರ್ತದೆ, ನೀನು ಹಾಕ್ಬಿಡು ಅಂದ. ಅವ್ನು 1000 ಬಂದು ನಾನು ಹಾಕಲ್ಲ. ನನ್ನ ಮಕ್ಕಳು ಅಷ್ಟೇ, ನಮ್ಮ ಯಜಮಾನ್ರು ಅಷ್ಟೇ. ನಾವು ಯಾರಿಗೆ ಹಾಕ್ಬೇಕು ಅದಕ್ಕೆ ಹಾಕೋದು. ನಾವು ಅವ್ರು ಕೋಟಿ ಕೊಟ್ಟರು ನಾವು ಹಾಕಲ್ಲ. ನಾವು ನೋಡಪ್ಪ ನಿನ್ನ ಮಾತು ಕೇಳೋಕ್ಕಲ್ಲ, ಹಾಕ್ತೀವಿ ಹೋಗಪ್ಪ ಅಂತ ಕಳಿಸ್ದೆ. ನಾವು ಹೇಳೋದು ಇವಾಗ ಅದು ಬೇಡ, ಇವಾಗ ನಮ್ಗೆ ಅದು ಬೇಡ. ಯಾರು ಬಂದರೂ ಅವರು ಚೆನ್ನಾಗಿರಲಿ. ನಮಗೆ ದುಡ್ಡು ಹಾಕ್ಬಿಡೋಕೆ ಅಷ್ಟು ಸುಲಭವಾಗಿ ಹಾಕ್ಬಿಡ್ತೀರಿ. ಅದು ಹೆಂಗೆ ಹಾಕ್ಬಿಡ್ತೀರಿ ನೀವು? ದುಡ್ಡು ಹೆಂಗೆ ಹಾಕ್ಬಿಡ್ತೀರಿ ನೀವು? ನಮ್ಮ ಸೈನ್ ಇಲ್ದಿರಿ ಹೆಂಗೆ ಹಾಕ್ಬಿಡ್ತೀರಿ? ಅದೇನು ಅಂತ ಹಾಕ್ಬಿಡ್ತೀರಿ? ನೀವೇನು ಯಾವ ಸೈನ್ ಮಕ್ಕಳೇ ಅಲ್ವೇ? ಹುಟ್ಲಿವೆ ನೀವು? ರೈತರ ಮಕ್ಕಳಲ್ವೇ? ಹುಟ್ಟು ಬಂದಿರೋರು ಅಲ್ಲ. ನೀವೇ ಹೇಳ್ತೀರಿ ನಮ್ಮ ಅಪ್ಪ ಇದ್ದಾಗ 3 ಎಕರೆ ಜಮೀನಿತ್ತು ನಮ್ಗೆ ಇಷ್ಟು. ನಿಮ್ಮ ಮಕ್ಳಿಗೆ ಮಾತ್ರ 1000 ಫ್ಯಾಕ್ಟ್ರಿಗಳು, 1000 ಎಕರೆಗಳು. ನಮ್ಮ ರೈತರ ಮಕ್ಳು 2 ಎಕರೆ 1 ಎಕರೆ ಮಾಡಿಕೊಂಡಿರೋರ್ಗೆ ಯಾಕೆ ನೀವು ಕಣ್ಣು? ನಿಮ್ಮ ಮಕ್ಳು ನಿಮ್ದು ಅದೆಲ್ಲ ಕಷ್ಟ ಸುಖ ಕೊಡ್ರಿ. ಬಡವ್ರ ಬಗ್ಗರಿಗೆ ಬೆಂಗಳೂರಲ್ಲಿ ಹಾಗೆ ಕುಡಿಯೋಕ್ಕಾಗಲ್ವಲ್ಲ, ಅವ್ರಿಗೆ ಕೊಡ್ರಿ, ಹಂಚ್ರಿ ಅವ್ರನ್ನ ತಂದು ಎಲ್ಲ ಕುಂಡ್ರಿಸ್ಕೊಡ್ರಿ. ನಿಮ್ಮ ಕಡೆಗೆ ಬಂದು ನಿಮ್ಮ ಮಕ್ಳಿಗೆ ಮಾತ್ರ ಚಿನ್ನದ ರೈಟ್ ಇದೆ, ಅಂಬ್ಲಿ ಕುಡೀರಿ, ಗಂಜಿ ಕುಡೀರಿ, ಇದು ಜಮೀನು ಮಾಡಬೇಡ್ರಿ ಅಂತಾರಲ್ಲ ರಾಮನಾಥ ಕನಕಪುರ ಕಡೆ. ಇಲ್ಲಿ ಯಾರು ನಿಮ್ಮ ಬಲ್ಮಕ್ಳ? ನಿಮಗೆ ನೀವೇನೋ ತೆಗೆದು ಕೊಟ್ಟಿದ್ದೀರಾ? ಯಾರನ್ನ ಏನೋ ಅಪ್ಲೈ ಮಾಡಿದ್ದೀರಾ? ನಾವು ಕಷ್ಟ ಸುಖನ ರೈತರು ತಿಂತಾ ಇದ್ದೀವಲ್ಲ ನಮ್ಮ ಅನ್ನನ. ನೋಡಿದ್ರಲ್ಲ ವೀಕ್ಷಕರೇ, ಬಿಡದಿ ರೈತರ ಮಾತು. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ಬಿಡದಿ, ಇರಬೆಲ್ಟಿ.